ಸಂದರ್ಭದಲ್ಲಿ ಒಂದು ದರೋಡೆ ನಡೆದಿದೆ. ಗನ್ ಹಿಡಿದು ಸ್ಕೈ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಪ್ರತಿ ಸಿಬ್ಬಂದಿಗೂ ಕೂಡ ಇಲ್ಲಿ ಬಂದಂತ 5 ಮಂದಿ ದರೋಡೆಕೋರರು ಗನ್ ತೋರಿಸಿದ್ದಾರೆ. ಅಪಾರ ಪ್ರಮಾಣದ ಚಿನ್ನವನ್ನ ಕದ್ದಿದ್ದಾರೆ. ಚಿನ್ನವನ್ನ ಕದ್ದ ನಂತರದಲ್ಲಿ ಪರಾರಿಯಾಗಿದ್ದಾರೆ. ಈಗ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇರೋದು, ಜೊತೆಯಲ್ಲಿ ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪತ್ತೆ ಹಚ್ಚುವಂತ ಕಾರ್ಯಗಳಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಯ ಭಯಾನಕ ದೃಶ್ಯ ಲಭ್ಯ ಆಗಿದೆ. ಹಾಡ ಹಗಲೇ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ದರೋಡೆಕೋರರು ಏಕಾಏಕಿಯಾಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರದಲ್ಲಿ ಕೇವಲ 5 ನಿಮಿಷದಲ್ಲಿ ಚಿನ್ನಾಭರಣವನ್ನ ಕದ್ದು ಲೂಟಿ ಮಾಡಿರೋದು. ಹಾಡ ಹಗಲೇ ಹುಣಸೂರು ಚಿನ್ನದ ಅಂಗಡಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇವಲ 4 ನಿಮಿಷದಲ್ಲಿ ಈ ಕಳ್ಳತನವನ್ನ ಕಳ್ಳರು ಮಾಡಿದ್ದಾರೆ. ಆನಂತರ ಪರಾರಿಯಾಗಿದ್ದಾರೆ. ಚಿನ್ನದ ಅಂಗಡಿ ದರೋಡೆಗೆ 7 ಗನ್ ಬಳಸಿದ್ದಾರೆ ಈ ಕಳ್ಳರು. ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಜ್ಯುವೆಲ್ಲರಿ ಶಾಪ್ಗೆ ಎಂಟ್ರಿ ಕೊಡ್ತಾರೆ. 2 ಗಂಟೆ 8 ನಿಮಿಷಕ್ಕೆ ಈ ಜ್ಯುವೆಲ್ಲರಿ ಶಾಪ್ನಿಂದ ಎಕ್ಸಿಟ್ ಆಗಿದ್ದಾರೆ. ಸಿಸಿಟಿವಿ ಫುಟೇಜಸ್ ಈ ಟೈಮಿಂಗ್ಸ್ ಅನ್ನ ತೋರಿಸ್ತಾ ಇದೆ. ಯಾವ ಕಡೆ ಹೋಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ ನೋಡಿ. ದ್ವಿಚಕ್ರ ವಾಹನಗಳನ್ನ ಬಂದಿರೋದು 5 ಮಂದಿ. ಈ 5 ಮಂದಿ ಕೂಡ ಮುಸುಕನ್ನ ಹಾಕಿದ್ರು, ಜೊತೆಯಲ್ಲಿ 2 ಹೆಲ್ಮೆಟ್ ಹಾಕಿದ್ರು ಅನ್ನುವಂತ ಮಾಹಿತಿ. 3 ಮಂದಿ 7 ಗನ್ಗಳನ್ನ ಬಳಸಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ ದೃಶ್ಯಗಳೆಲ್ಲವೂ ಈ ಚಿನ್ನ ಕದ್ದ ನಂತರದಲ್ಲಿ ಪರಾರಿ ಆಗ್ತಾ ಇರುವಂತಹ ದೃಶ್ಯ. ಒಂದ್ ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ದರೋಡೆ ನಡೆದಿದೆ. ಯಾವುದೇ ಬೆಳ್ಳಿ ಆಭರಣಗಳನ್ನ ಮುಟ್ಟಿಲ್ಲ, ವಜ್ರದ ಆಭರಣಗಳನ್ನ ಮುಟ್ಟಿಲ್ಲ, ಚಿನ್ನದ ಆಭರಣಗಳನ್ನಷ್ಟೇ ಕದ್ದು ಪರಾರಿಯಾಗಿರೋದು. ಈಗ ಈ ಘಟನೆ ನಿನ್ನೆ ಮಧ್ಯಾಹ್ನ 2 ಗಂಟೆ ನಡೆದಿರೋದು. ಸುಮಾರು 16-17 ಗಂಟೆ ಕಳೆದ್ರೂ ಕೂಡ ಯಾರಿವರು ಅನ್ನುವಂತ ನಿಟ್ಟಿನಲ್ಲಿ ಪತ್ತೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ. ಬ್ಯಾಗ್ಗಳನ್ನ ತಂದಿದ್ರು, ಬ್ಯಾಗ್ಗಳಿಗೆಲ್ಲವನ್ನೂ ಕೂಡ ತುಂಬಿಸಿದ್ರು. ಬೇರೆ ಯಾವುದೇ ಆಭರಣಗಳನ್ನ ತಗೊಂಡಿಲ್ಲ, ಚಿನ್ನದ ಆಭರಣಗಳನ್ನ ತಗೊಂಡಿದ್ದಾರೆ. ಅದರಲ್ಲೂ ಅಪಾರ ಪ್ರಮಾಣದ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ. ಕೇವಲ 4 ನಿಮಿಷ ಅವ್ರು ತಗೊಂಡಿರೋದು. ಆಸ್ ಪರ್ ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸಿದ್ರೆ 2 ಗಂಟೆ 4 ನಿಮಿಷಕ್ಕೆ ಎಂಟ್ರಿ ಆಗಿ 2 ಗಂಟೆ 8 ನಿಮಿಷಕ್ಕೆ ಎಸ್ಕೇಪ್. ಈ 4 ನಿಮಿಷದಲ್ಲಿ ಸುಮಾರು 4-5 ಕೋಟಿ ದರೋಡೆ ಮಾಡಿರಬಹುದು ಅನ್ನುವಂತ ಒಂದಷ್ಟು ಅಂದಾಜಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅಲ್ಲಿನ ಸಿಬ್ಬಂದಿಯನ್ನ ಗನ್ ಬಳಸಿ ಕೆಳಗೆ ಕೂರಿಸ್ತಾರೆ. ಆನಂತರ ಒಬ್ಬಾಕಿಯನ್ನ ಅಲ್ಲೇ ಪಕ್ಕದಲ್ಲಿರುವಂತಹ ಆ ಚೇರ್ ಮೇಲೆ ಕೂರಿಸ್ತಾರೆ. ಇಲ್ಲೇ ಕುತ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗನ್ ಪಾಯಿಂಟ್ ನಲ್ಲಿ ಹೆದರಿಸಿರೋದು. ಹುಣಸೂರಲ್ಲಿ ನಡೆದಿರುವಂತಹ ಘಟನೆ ಸ್ಕೈ ಜ್ಯುವೆಲ್ಲರಿ ಶಾಪ್ ನಲ್ಲಿ ನಡೆದಿರೋ ದರೋಡೆ ಪ್ರಕರಣ ಇದು. ಅವರು ಎಸ್ಕೇಪ್ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ. ಆ ನಂತರ ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು, ಬೈಕಲ್ಲೇ ಹೋದ್ರ ಅಥವಾ ವಾಹನಗಳನ್ನ ಬದಲಾವಣೆ ಮಾಡಿಕೊಂಡ್ರ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟು ಅವ್ರ ಬೈಕಲ್ಲಿ 2 ಬೈಕಲ್ಲಿ ಒಟ್ಟಿಗೆ ಬರ್ತಾರೆ ಹೇಗೆ ಸರ್ ಅಂತ? 2 ಬೈಕಲ್ಲಿ, 1 ಬೈಕಲ್ಲಿ 3 ಮೆಂಬರ್ಸ್ ಹೋಗಿದ್ದಾರೆ, 1 ಬೈಕಲ್ಲಿ 2 ಹೋಗಿದ್ದಾರೆ ಸರ್. ಬರ್ಬೇಕಾದ್ರೆ ಒಟ್ಟಿಗೆ ಬರ್ತಾರೆ ಹೇಗೆ ಸರ್? ಅದು ನಮಗೆ ಗೊತ್ತಿಲ್ಲ ಸರ್. ಅದು ಒಳಗಡೆಯಿಂದ ಹೆಂಗ್ ಬಂದಿದ್ದಾರೆ, ಅವರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಔಟ್ ಸೈಡ್ ಅಲ್ಲಿ ಯಾವ ರೀತಿ ವಾಚ್ ಮಾಡಿದ್ದಾರೆ, ಎಷ್ಟು ಗಂಟೆಗೆ ಬಂದಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಬಟ್ 2 ಗಂಟೆ ಸಮಯದಲ್ಲಿ ಒಳಗಡೆ ಫಸ್ಟ್ ಸೇಮ್ ಗ್ರಾಹಕರು ಯಾವ ರೀತಿ ಬರ್ತಾರೆ ಆ ರೀತಿ ಒಳಗಡೆ 2 ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಅವಾಗ ನಮಗೆಲ್ಲ ಗನ್ ತೋರಿಸಿ ಬೆದರಿಸಿದ ಮೇಲೆ ಇನ್ನು ನೆಕ್ಸ್ಟ್ 3 ಜನ ಬಂದು ಅವರು ಹೆಲ್ಮೆಟ್ ಮತ್ತೆ ಮಾಸ್ಕ್ ಹಾಕಿ ಅವರು ಒಳಗಡೆ ಎಂಟ್ರಿ ಆಗಿ ಆಭರಣ ಎಲ್ಲ ದೋಚಿ ಎಕ್ಸಿಟ್ ಆಗಿದ್ದು. ಫೈರ್ ಏನಕ್ಕೆ ಮಾಡೋದು ಸರ್ ಅಂತ ಅವರು? ಸರ್ ಫೈರ್ ಏನಕ್ಕೆ ಮಾಡಿದಂದ್ರೆ, ನಾವು ಔಟ್ ಸೈಡ್ ಅಲ್ಲಿ ಅವರು ದೋಚ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹಿಂದೆ ನಾವು ಟ್ರೇಸ್ ಮಾಡೋಕೆ ಅಂತ ನಾವು ಹೋದಾಗ ಅವರು ನಾವು ಕಳ್ಳ ಅಂತ ನಾವು ಕೂಗ್ತಾ ಇರ್ಬೇಕಾದ್ರೆ ಪಬ್ಲಿಕ್ ಎಂದ ಏನಾದ್ರೂ ಸಿಗಾಕೊಳ್ಳೋ ಅನ್ನೋ ಒಂದು ಸೂಚನೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಫೈರ್ ಮಾಡಿದ್ದಾರೆ. ಆ ಫೈರ್ ಕೂಡ ಪೊಲೀಸಿಗೆ ಸಿಕ್ಕಿದೆ. ಅದು ಬುಲೆಟ್ ಕೂಡ ಪೊಲೀಸಿಗೆ ಸಿಕ್ಕಿದೆ. ಅದು ಕೂಡ ಒರಿಜಿನಲ್ ಅಂತ ಸಾಬೀತಾಗಿದೆ ಸರ್. ಬಹಳ ಪ್ರಮುಖ ಸರ್, ಎಲ್ಲವೂ ಕೂಡ ಅಸಲಿ ಚಿನ್ನನೇ ಇತ್ತ ಹೇಗೆ ಸರ್? ಕೆಲವೊಬ್ರು ಅದೆಲ್ಲ ತೋರಿಸಂತವರಿಗೆ ಮಾಡ್ಕೊಡುವಂತಹ ಕೆಲಸಗಳಾಗ್ತದೆ ಬೇರೆ ಬೇರೆ ಶಾಪ್ಗಳಲ್ಲಿ ಸರ್. ಇಲ್ಲಿ ಪ್ರತಿಯೊಂದು ಕೂಡ ಪ್ಯೂರ್ ಗೋಲ್ಡ್ ಇತ್ತ ಹೇಗೆ ಸರ್ ಅಂತ? ಸರ್ ನಮ್ದು ಪ್ಯೂರ್ ಗೋಲ್ಡ್ ಮತ್ತೆ 916 HOID ಹಾಲ್ಮಾರ್ಕ್ ಸರ್, ವಿತ್ GST ನಮ್ದು ಇರುವಂತದ್ದು. ನಾವು ಯಾವುದೇ ಆದಂತ ಬೇರೆ ಆದಂತ ರೀತಿ ಆಭರಣ ಸೇಲ್ ಮಾಡಲ್ಲ. ಕಡಿಮೆ ಯಾವ್ದನ್ನು ಕೂಡ ಕಡಿಮೆ ಟಚ್ ಇರೋದು ಯಾವ್ದನ್ನು ಕೂಡ ನಾವು ಸೇಲ್ ಮಾಡಲ್ಲ. ನಮ್ದೆಲ್ಲ BAS 916 HOID ಹಾಲ್ಮಾರ್ಕ್ ಇರೋ ಪ್ರಾಡಕ್ಟ್ ನಮ್ದು ಪ್ರತಿ ಪ್ರಾಡಕ್ಟ್ ಕೂಡ. ಬಟ್ ಈ ರೀತಿ ಆಗಿದೆ ಸರ್ ಇದು. ಅಂದ್ರೆ ನೀವು ಹಿಂದೆ ನೋಡಿದ್ರೆ ಯಾವ ತರ ಅವ್ರನ್ನ 5 ಜನ ಅಂತ? ಯಾವ್ದನ್ನು ಸರ್ ನಮ್ಗೆ ಅದು ಇದೇ ಫಸ್ಟ್ ಟೈಮ್ ನೋಡಿರೋದು ಅನಿಸ್ತಾ ಇದೆ. ಬಟ್ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಯಾವ ರೀತಿ ಬಂದು ಹೊಡೆದಿದ್ದಾರೆ
ಅದು ಈಗ ಪೊಲೀಸ್ ತನಿಖೆಯಲ್ಲಿ ಏನಾದ್ರೂ ಸಿಕ್ಕಿದ್ರೆ ಗೊತ್ತಾಗುತ್ತೆ ಸರ್. ಅಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಕಳ್ತನ ಶುರು ಮಾಡಲಿಲ್ಲ, ಅವರು ದರೋಡೆ ಶುರು ಮಾಡಿಲ್ಲ. ತಕ್ಷಣ ಅವ್ರು ಕಳ್ತನ ಶುರು ಮಾಡಲಿಲ್ಲ. ಸೇಮ್ ಗ್ರಾಹಕರು ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಸೇಮ್ ಎಂಟ್ರಿ ಕೊಟ್ಟು ಒಳಗಡೆ ಬಂದಾದ್ಮೇಲೆ ಆಮೇಲೆ ಜೇಬಿಂದ ರಿವಾಲ್ವರ್ಗಳನ್ನ ತೆಗೆದು ಬೆದರಿಸಿ ಆಮೇಲೆ ನೆಕ್ಸ್ಟ್ 3 ಜನ ಬಂದು ಆಭರಣಗಳೆಲ್ಲ ದೋಷಿದ್ರು. ಎಷ್ಟು ಗಲ್ಲಿತ್ತು ಸರ್ ಒಟ್ಟು? ಸರ್ ನಮ್ದು ಯಾವ್ದು ಗನ್ಗಳು ಸರ್ ಒಂದ 8-9 ಗನ್ ಇದೆ ಅವ್ರ ಹತ್ರ. ಎಲ್ಲರೂ 2 ಗನ್ ಇಟ್ಕೊಂಡಿದ್ರೆ ಹೇಗೆ ಸರ್ ಅಂತ? 2 ಗನ್ ಇಟ್ಕೊಂಡಿದ್ರಂತೆ ಸರ್. ಅಂದ್ರೆ ಆಲ್ಮೋಸ್ಟ್ ಒಬ್ಬೊಬ್ಬರ ಹತ್ರ ಫಸ್ಟ್ ಒಳಗಡೆ ಇಬ್ರು ಎಂಟ್ರಿ ಆಗಿದಾರಲ್ಲ ಅವ್ರ ಹತ್ರ 2 ಗನ್ ಇರುತ್ತಂತೆ. ಮತ್ತೆ ಇವ್ರು ಹೋಗ್ಬೇಕಾದ್ರೆ ಇವರು ಹಿಂದ್ಗಡೆ ಕೆಳಗಡೆಯಿಂದ ಬಂದು ರಿಟರ್ನ್ ಅವ್ರು ಹೊರಗಡೆ ಬಂದ್ರಲ್ಲ ಅವಾಗ ಇವ್ರು ಹಿಂದ್ಗಡೆ ಹೋದಾಗ ಇವರು ಫೈರ್ ಮಾಡಿರೋದು. ಅಂದ್ರೆ ಇವರು ಕಳ್ಳ ಅಂತ ಕೂಕೊಂಡು ಹೋಗಿದಾರಲ್ಲ ಅವಾಗ ಏನಾರ ಹೊರಗಡೆ ಜನಗಳೇನಾರು ನಮ್ನ ಅಟ್ಯಾಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರಿಗೂ ಫೈರ್ ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ಇವ್ರಿಗೆ ಯಾರಿಗೂ ಟಚ್ ಆಗಿಲ್ಲ, ಅಂದ್ರೆ ಬೇರೆ ಕಡೆ ಆಗಿದೆ ಒಟ್ಟಲ್ಲಿ ಸರ್. ಅದು ಬುಲೆಟ್ ಕೂಡ ಸಿಕ್ಕಿದೆ. ಅಂದ್ರೆ ಇವರು ನಮ್ಮಲ್ಲಿ ಏನಾಗೈತೆ ಅಂದ್ರೆ ಇವರು ಆಲ್ಮೋಸ್ಟ್ ಅವ್ರು ಒಳಗಡೆ ಎಂಟ್ರಿ ಆಗಿದಾರಲ್ಲ, ಎಂಟ್ರಿ ಆದ ತಕ್ಷಣ ಇಬ್ರು ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆದ ತಕ್ಷಣ ಇವ್ರಿಗೆಲ್ಲರಿಗೂ ಎದುರಿಸಿದ್ದಾರೆ ಸರ್. ಇವರು ಅದೇ ತರ ಅವಾಗ ಊಟ ಮುಗಿಸಿ ಒಳಗಡೆಯಿಂದ ಬಂದಿದ್ದಾರೆ. ಹೊರಗಡೆಯಿಂದ ಒಳಗಡೆ ಎಂಟ್ರಿ ಆದ ತಕ್ಷಣ ಅವ್ರೇನ್ ಮಾಡಿದಾರೆ ಅವ್ರಿಗೆ ಎದುರಿಸಿದ್ದಾರೆ ಸರ್. ಇವ್ರು ಎದುರಿಸಿದ ತಕ್ಷಣ ಅವರು ಆಲ್ಮೋಸ್ಟ್ ಈಗ ಎಂತವ್ರಿಗಾದ್ರೂ ಗನ್ ತೋರಿಸಿದ ತಕ್ಷಣ ಹೆದರಿಕೆ ಆಗುತ್ತಲ್ಲ ಸರ್, ಆತರ ಇವ್ರಿಗೂ ಹೆದರಿಕೆ ಆಗಿದೆ. ಹೆದರಿಕೆ ಆದಾಗ ಇವ್ರು ಕೂತ್ಕೊಂಡಿದ್ದಾರೆ ಸರ್. ಕೂತ್ಕೊಂಡಾಗ ಅವ್ರೇನ್ ಮಾಡಿದಾರೆ ಮತ್ತೆ ಅವ್ರಿಬ್ರು ಒಳಗಡೆ ಬಂದ್ರಲ್ಲ ಅವ್ರಾದ್ಮೇಲೆ ಮತ್ತೆ ಅವ್ರ ಹಿಂದ್ಗಡೆ 3 ಜನ ಒಳಗಡೆ ನುಗ್ಗಿದ್ದಾರೆ. ಇವರೆಲ್ಲ ಕೂತ್ಕೊಂಡ್ರಲ್ಲ ಅವಾಗ 3 ಜನ ಬಂದು ಈ ಕಡೆ ಕೌಂಟರ್ ಒಬ್ರು ಆ ಕಡೆ ಕೌಂಟರ್ ಒಬ್ರು ಹೋಗಿ ಇನ್ನೊಬ್ರು ಎಲ್ಲ ಡಿಸ್ಪ್ಲೇ ಎಲ್ಲ ತೆಗೆದು ಬ್ಯಾಗ್ ತುಂಬಿಕೊಂಡು ಹೋಗಿದ್ದಾರೆ ಸರ್. ಆದ್ರೆ ಅವ್ರು ಬಂದ ಸಂದರ್ಭದಲ್ಲೂ ಸರ್ ಆಕ್ಚುಲ್ ಆಗಿ ಇಲ್ಲೂ ಯಾವ್ದು ಸಿಸಿಟಿವಿ ರೆಕಾರ್ಡ್ ಆಗಿರುವಂತದ್ದು ಇಲ್ಲೂ ಕೂಡ ಗೇಟ್ ಲೈ ಆದ್ರೆ ಬಾಗಿಲು ಎಳೆಯಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಕ್ಲಾಶಸ್ ಆಗಿದೆ ಒಳಗಡೆ. ಹೌದೌದು ಸರ್. ಅದು ನಾವು ಒಂದು 4 ಜನ ಫಸ್ಟ್ ಊಟ ಮುಗಿಸಿ ಒಳಗಡೆ ಬಂದ್ಮೇಲೆ ನಮ್ದು ಮ್ಯಾನೇಜರ್ ಊಟ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಊಟ ಮಾಡಕ್ ಹೋದಾಗ ಅವರಿಗೆ ಮೆಸೇಜ್ ಸಿಗುತ್ತೆ, ಅದು ಈ ರೀತಿ ಕಳ್ತನ ಆಗ್ತಾ ಇದೆ, ಕಳ್ಳರು ಒಳಗಡೆ ಬಂದಿದ್ದಾರೆ ಅಂತ. ಅವ್ರನ್ನ ಮ್ಯಾನೇಜರ್ ಸಿಕ್ಕಿದಾಗ ಅವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಅವ್ರ ಮೇಲೂ ಕೂಡ ಫೈರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಅವರು ಹಿಂದೆ ಓಡಿದ್ದಾರೆ. ಆಗ ಓಡಿದಾಗ ಅವ್ರಿಗೂ ಕೂಡ ಏಟಾಗಿದೆ. ಎಷ್ಟು ಪ್ರಮಾಣದಲ್ಲಿ ಹೋಗಿದೆ ಅದೇ ಗೊತ್ತಿಲ್ಲ ಸರ್. ಅದೆಲ್ಲ ಸರ್ ಪೊಲೀಸ್ ಎಲ್ಲ ನೈಟ್ ಎಲ್ಲ ಆಡಿಟಿಂಗ್ ಆಗಿದೆ, ಮಾಜರಾಗಿದೆ. ಅದು ಎಷ್ಟು ಸ್ಟಾಕ್ ಎಲ್ಲ ಅವ್ರ ಹತ್ರ ಮಾಹಿತಿ ಇದೆ. ನಮ್ಮ ಹತ್ರ ಯಾವುದನ್ನು ಮಾಹಿತಿಯನ್ನು ನಮಗೆ ಕೊಟ್ಟಿಲ್ಲ. ಅವ್ರ ಹತ್ರ ಎಲ್ಲ ಮಾಹಿತಿ ಇದೆ ಸರ್. ಇದಿಷ್ಟು ಬಹಳ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರೀ ಪ್ಲಾನ್ ಅನ್ನ ಮಾಡಿ ಐವರು ಕೂಡ ಈ ಒಂದು ಏನು ಉಳಿಸಲಿರುವಂತಹ ಈ ಒಂದು ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿರುವುದು ಬಹಳ ಪ್ರಮುಖ. ಮೊದಲಿಗೆ ಬಂದ ಸಂದರ್ಭದಲ್ಲೂ ಕೂಡ ನೇರವಾಗಿ ನೀವು ಸಿಸಿಟಿವಿ ದೃಶ್ಯ ಗಮನಿಸಿದ್ರೆ ಗೊತ್ತಾಗುತ್ತೆ. ಆರಂಭದಲ್ಲಿ ಇಬ್ಬರು ಕೂಡ ಬರ್ತಾರೆ. ಅವರು ಕೂಡ ಇದೇ ಜಾಗದಲ್ಲಿ ಪಕ್ಕದಲ್ಲಿರುವಂತಹ ಜಾಗ ಏನಿದೆ ಇಲ್ಲಿ ಅವರು ಫಸ್ಟ್ ಮೊದಲಿಗೆ ಒಂದು ಗಾಡಿಯನ್ನ ಪಾರ್ಕ್ ಮಾಡ್ತಾರೆ. ಅದಾದ ನಂತರದಲ್ಲಿ ಇಬ್ಬರು ಅವರು ಕೂಡ ಕಸ್ಟಮರ್ ರೀತಿ ಅವರು ಒಳಭಾಗಕ್ಕೆ ಹೋಗ್ತಾರೆ. ಒಳಗೆ ಹೋಗದ ಸಂದರ್ಭದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಮೊದಲಿಗೆ ಆ ಗೇಟ್ ನ ಮುಂಭಾಗದಲ್ಲಿ ಅವರು ಒಬ್ಬ ನಿಂತಿರ್ತಾರೆ, ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಒಳಭಾಗಕ್ಕೆ ಒಂದು ಸಂದರ್ಭದಲ್ಲೂ ಕೂಡ ಅವರು ಕೂಡ ಗ್ರಾಹಕರ ರೀತಿ ಹೋಗಿರ್ತಾರೆ. ಅದಾದ ನಂತರದಲ್ಲಿ ಮೂವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಯಾವಾಗ ಆ ತಂಡದ ಪ್ರತಿ ಎಲ್ಲರೂ ಕೂಡ ಒಳಭಾಗಕ್ಕೆ ಹೋದ ನಂತರದಲ್ಲಿ ಗಲ್ಲನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ 2 ಗಲ್ ಇತ್ತು ಅಂತಂದ್ರೆ ಸುಮಾರು 7 ರಿಂದ 8 ಗಲ್ಲನ್ನ ಇಟ್ಕೊಂಡು ಅವರು ಬಂದು ಇಲ್ಲಿಗೆ ಈ ರೀತಿಯಾಗಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ದರೋಡೆನ ಮಾಡಿರುವಂತದ್ದು. ಈಗಾಗಲೇ ಏನು ಆ ಶಾಪ್ ನಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಗೋಲ್ಡ್ ಇತ್ತು, ಡೈಮಂಡ್ಗಳಿತ್ತು, ಪೆಂಡೆಂಟ್ಗಳಿತ್ತು, ದೊಡ್ಡ ವಸ್ತುಗಳಿತ್ತು. ಅದನ್ನ ಅವರು ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಇಲ್ಲಿ ಇದ್ದಂತಹ ಏನು ಕೆಲಸ ಮಾಡ್ತಾರೆ ಅವರ ಸಹಾಯವನ್ನು ಕೂಡ ಪಡೆದುಕೊಂಡು ಸುಮಾರು 3-4 ಚೀಲದಲ್ಲಿ ಈಗಾಗಲೇ ಚಿನ್ನವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೊ ಈಚೆ ಬರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಫಾಲೋವನ್ನ ಮಾಡಬಾರದು ಅಂತೇಳಿ ಈ ಗೋಲ್ಡ್ ಶಾಪ್ ನ ಈಚೆ ಬಂದ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನು ಮಾಡುವ ಮೂಲಕವಾಗಿ ಹೆದರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಈಗಾಗಲೇ 4 ಫೋಟೋ ಸಿಕ್ಕಿರುವಂತದ್ದು. ಬಹಳ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಅವೆಲ್ಲರೂ ಕೂಡ ಸೆರೆ ಹಿಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣವನ್ನ ಭೇದಿಸುವಂತಹ ವಿಶ್ವಾಸವನ್ನು ಕೂಡ ರಿಪಬ್ಲಿಕ್ ಜೊತೆ ಮಾತಾಡ್ತಾ ಇರೋದು ವಿಶ್ವದಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ದರೋಡೆ ಪ್ರಕರಣ ಕೂಡ ಭೇದಿಸುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.